ನಮಸ್ಕಾರ ಕರುನಾಡು ಟಿವಿಗೆ ಸ್ವಾಗತ. ನಾನು ವಿನುತಾ. ಭಯೋತ್ಪಾದಕರ ನಿರಂತರ ದಾಳಿಯಿಂದ ತತ್ತರಿಸಿದಂತಹ ಪ್ರೇಮ ಕಾಶ್ಮೀರದಲ್ಲಿ ಇತ್ತೀಚೆಗೆ ಶಾಂತಿಯ ವಾತಾವರಣ ನಿರ್ಮಾಣವಾಗಿತ್ತು. ಈ ನಿಟ್ಟಿನಲ್ಲಿ ಪ್ರವಾಸಿಗರ ಸಂಖ್ಯೆಯಲ್ಲಿಯೂ ಕೂಡ ಏರಿಕೆಯನ್ನ ಕಂಡಿತ್ತು. ಅಷ್ಟರಲ್ಲಿಯೇ ಮತ್ತೆ ಭಯೋತ್ಪಾದಕರು ತಮ್ಮ ಅಟ್ಟಹಾಸವನ್ನ ಮೆರೆದು ಇದೀಗ ನಿನ್ನೆ ಭೀಕರ ದಾಳಿಯನ್ನ ನಡೆಸಿದ್ದಾರೆ. ಈ ದಾಳಿಯ ಭೀಕರತೆಯ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೇಸಿಗೆ ಪ್ರವಾಸಕ್ಕೆಂದು ಕಣಿವೆ ರಾಜ್ಯ ಕಾಶ್ಮೀರಕ್ಕೆ ತೆರಳಿದ್ದಂತಹ ಪ್ರವಾಸಿಗರನ್ನ ಗುರಿಯಾಗಿಸಿ ಉಗ್ರರು ಮಂಗಳವಾರ ಭೀಕರ ನರಮೇಧವನ್ನೇ ನಡೆಸಿದ್ದಾರೆ. ದಕ್ಷಿಣ ಕಾಶ್ಮೀರದ ಪಹಲ್ಗಾಮ್ ಜಿಲ್ಲೆಯ ಬೈಸರನ್ ಹುಲ್ಲುಗಾವಲು ಪ್ರದೇಶದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಕಾಲ ಕಳೆಯುತ್ತಿದ್ದಂತಹ ಪ್ರವಾಸಿಗರನ್ನ ಗುರಿಯಾಗಿಸಿ ನಡೆಸಿದ ಈ ಒಂದು ದಾಳಿಯಲ್ಲಿ ಇಬ್ಬರು ಕನ್ನಡಿಗರು ಸೇರಿದಂತೆ 28 ಜನರು ಸಾವನ್ನಪ್ಪಿದ್ದಾರೆ. ಮೃತ ಕನ್ನಡಿಗರನ್ನ ಶಿವಮೊಗ್ಗ ಜಿಲ್ಲೆಯ ಉದ್ಯಮಿ ಮಂಜುನಾಥ್ ರಾವ್ ಮತ್ತು ಬೆಂಗಳೂರಿನ ಭರತ್ ಭೂಷಣ್ ಎಂದು ಗುರುತಿಸಲಾಗಿದೆ. ಮೃತರಲ್ಲಿ ಇಬ್ಬರು ವಿದೇಶಿಯರು ಕೂಡ ಇದ್ದಾರೆ ಎಂದು ತಿಳಿದು ಬಂದಿದೆ. ಘಟನೆಯಲ್ಲಿ ಹಲವರಿಗೆ ಗಾಯಗಳಾಗಿದ್ದು ಅವರನ್ನ ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಅಷ್ಟಕ್ಕೂ ಅಲ್ಲಿ ನಡೆದದ್ದಾದ್ರೂ ಏನು ಅಂತ ನೋಡೋದಾದ್ರೆ, ದಕ್ಷಿಣ ಕಾಶ್ಮೀರದಲ್ಲಿರುವಂತಹ ಪಹಲ್ಗಾನ್ನ ಅನಂತನಾಗ್ ಜಿಲ್ಲೆಯ ಪಹಲ್ಗಾನ್ನ ಸಮೀಪದಲ್ಲಿ ಇರುವಂತಹ ಒಂದು ಪ್ರಸಿದ್ಧ ಹುಲ್ಲುಗಾವಲು ಬೈಸರ್. ಇದನ್ನ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಕರೀತಾರೆ. ಯಾಕಂದ್ರೆ ಅಲ್ಲಿರುವಂತಹ ಹುಲ್ಲುಗಾವಲು ನೋಡಿದಷ್ಟು ಕಣ್ಣು ಹಾಯಿಸಿದಷ್ಟು ಹಸಿರು ಎಲ್ಲೆಡೆ ಕಾಣುವಂಥದ್ದು, ಜೊತೆಗೆ ಮಧ್ಯದಲ್ಲಿ ಕಾಡು ಪ್ರಾಣಿಗಳನ್ನ ನೋಡೋದೇ ಒಂದು ಚಂದ. ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರವಾಸಿಗರನ್ನ ಅದು ಕೈಬೀಸಿ ತನ್ನೆಡೆಗೆ ಕರೆಯುತ್ತೆ. ಅದೇ ರೀತಿಯಲ್ಲಿ ಎಂದಿನಂತೆ ಪ್ರವಾಸಿಗರು ಸಾಕಷ್ಟು ಜನ ಅಲ್ಲಿ ಹೋಗಿದ್ರು. ಏಕಾಏಕಿ ಆ ಸಂದರ್ಭದಲ್ಲಿ ಅಡವಿಯಲ್ಲಿ ಅವಿತು ಕುಳಿತಂತಹ ಉಗ್ರರು ಏಕಾಏಕಿ ದಾಳಿಯನ್ನ ನಡೆಸಿದ್ದಾರೆ. ಪಕ್ಕದ ಅಡವಿಯಲ್ಲಿ ಅವಿತಿದ್ದಂತಹ ಸುಮಾರು 5 ಉಗ್ರರು ಅಲ್ಲಿಂದ ಹೊರಬಂದು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಉಗ್ರರ ದಾಳಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಇತರ ಗಣ್ಯರು ಕಟು ನುಡಿಗಳಿಂದ ಖಂಡಿಸಿದ್ದಾರೆ. ಮತ್ತೊಂದೆಡೆಗೆ ಸುದ್ದಿ ತಿಳಿದ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಾಶ್ಮೀರಕ್ಕೆ ದೌಡಾಯಿಸಿದ್ದು ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನ ಮುಂದುವರೆದಂತೆ ಈ ಒಂದು ದಾಳಿಯ ಹೊಣೆಯನ್ನ ಒತ್ತಿದ್ದಾದ್ರೂ ಯಾರು ಅಂತ ನೋಡೋದಾದ್ರೆ ನಿಜಕ್ಕೂ ಇದು ಬೆಚ್ಚಿ ಬೀಳಿಸುವ ಸಂಗತಿ. ಪಾಕಿಸ್ತಾನದ ಲಷ್ಕರ್ ಎ ತೊಯ್ಬಾ ಈ ಒಂದು ದಾಳಿಯ ಹೊಣೆಯನ್ನ ಒತ್ತಿತ್ತು ಅನ್ನುವಂತ ಒಂದು ಅಂಶ ಇದೀಗ ತಿಳಿದು ಬಂದಿರುವಂತದ್ದು. ಇನ್ನ ಭಾರತದ ಮಿನಿ ಸ್ವಿಟ್ಜರ್ಲ್ಯಾಂಡ್ ಎಂದು ಖ್ಯಾತಿ ಪಡೆದಿರುವಂತಹ ಕಾಶ್ಮೀರದ ಪಹಲ್ಗಾಮ್ನ ಸುಂದರ ಬೈಸರನ್ ಹುಲ್ಲುಗಾವಲು ಪ್ರದೇಶದಲ್ಲಿ ನಡೆದ ದಾಳಿಯ ಹೊಣೆಯನ್ನ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಅಧೀನ ಸಂಘಟನೆಯಾದ ರೆಸಿಡೆನ್ಸ್ ಫ್ರಂಟ್ ಸಂಘಟನೆ ಹೊತ್ತುಕೊಂಡಿದೆ. ದಕ್ಷಿಣ ಕಾಶ್ಮೀರದ ಕಿಶ್ಮರ್ ಮೂಲಕ ಆಗಮಿಸಿ ಇವರು ದಾಳಿ ನಡೆಸಿರಬಹುದು ಎನ್ನುವಂತಹ ಶಂಕೆ ಇದೆ. ಸೌದಿ ಅರೇಬಿಯಾದ ಪ್ರವಾಸಕ್ಕೆಂದು ತೆರಳಿದ್ದಂತಹ ಮೋದಿರವರು ಈ ಒಂದು ಘಟನೆಯ ನಂತರದಲ್ಲಿ ವಾಪಸ್ ಆಗಿರುವಂತದ್ದು. ಜೊತೆಗೆ ಅಮಿತ್ ಶಾ ರವರನ್ನ ಸ್ಥಳಕ್ಕೆ ಭೇಟಿ ಮಾಡಿ ಅಲ್ಲಿನ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಡುವಂತೆ ಸೂಚನೆಯನ್ನ ನೀಡಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿ ಸೌದಿ ಅರೇಬಿಯಾಗೆ ತೆರಳಿದ್ದಾಗ ಹಾಗೂ ಅಮೆರಿಕದ ಉಪಾಧ್ಯಕ್ಷ GT ವ್ಯಾನ್ ಭಾರತಕ್ಕೆ ಆಗಮಿಸಿದಾಗ ಘಟನೆಯನ್ನ ನಡೆಸಲಾಗಿದೆ. ಅಲ್ಲದೆ 26/11 ದಾಳಿ ಸಂಚುಕೋರ ತಹೂರ್ ರಾಣಾ ಭಾರತಕ್ಕೆ ಗಡಿಪಾರಾದ ಬೆನ್ನಲ್ಲೇ ನಡೆದ ದಾಳಿ ಇದಾಗಿದೆ. ಹೀಗಾಗಿ ಉಗ್ರರು ವಿಶೇಷ ಸಂದೇಶವನ್ನ ನೀಡಲು ದಾಳಿ ಮಾಡಿರಬಹುದು ಎನ್ನುವಂತ ಶಂಕೆ ಇದೀಗ ವ್ಯಕ್ತವಾಗಿದೆ. ಮತ್ತೆ ಅಲ್ಲಿ ಪ್ರತ್ಯಕ್ಷದರ್ಶಿಯಾಗಿರುವಂತಹ ಕೆಲವೊಂದಷ್ಟು ಜನ ನೀಡಿರುವಂತಹ ಮಾಹಿತಿಯ ಪ್ರಕಾರ ಇದೀಗ ಕೆಲವೊಂದಷ್ಟು ವಿಚಾರಗಳನ್ನ ಹೊರಗಾಕಿದ್ದಾರೆ. ಇಲ್ಲಿ ಬಂದಂತಹ ಉಗ್ರರು ಯಾವುದೇ ರೀತಿಯ ರಾಜಕೀಯ ಪಕ್ಷದ ಬೆಂಬಲವನ್ನಾಗ್ಲಿ ಕೇಳಿಲ್ಲ, ಅಥವಾ ನೀವು ಯಾವ ಭಾಷೆಯ ಜನ ಅನ್ನೋದನ್ನು ಕೂಡ ಕೇಳಿಲ್ಲ. ಅವರು ಕೇಳಿರುವಂತಹ ಪ್ರಶ್ನೆ ಒಂದೇ, ನೀವು ಯಾವ ಧರ್ಮದವರು? ಹಿಂದೂ ಧರ್ಮ ಅಂದು ಹೇಳಿದಂತ ತಕ್ಷಣವೇ ಗುಂಡಿಕ್ಕಿ ಕೊಲೆಯನ್ನ ಮಾಡಲಾಗಿದೆ. ಕೇಳಿ ಸಾಯಿಸಿದ್ರಂತ. ನೀವು ಮುಸ್ಲಿಂ ಅಂದ್ರೆ ಬಿಟ್ಟು ಬಿಡ್ತೀವಿ ಅಂದ್ರಂತ. ಹಿಂದೂಸ್ ಅಂತ ಹೇಳಿದ ಮೇಲೆ ಮತ್ತೆ ಹೆಂಗೆ ಮುಸ್ಲಿಂ ಅಂತ ಹೇಳಿದ್ರು. ಅದಕ್ಕೆ ಹಿಂದೂಸ್ ಅಂತ ಹೇಳಿದ ಮೇಲೇ ತಲೆ ಮೇಲೆ ಶೂಟ್ ಮಾಡಿದ್ರಂತೆ. ಮೋದಿ ಸಾಕಿಗೆ ಹೇಳಿ ಅಂತಾರಂತೆ. ನಮ್ಮ ತಲೆಗೆ ಶೂಟ್ ಮಾಡಿದ್ರಂತೆ. 3 ನಿಮಿಷ ಶೂಟ್ ಮಾಡಿದ್ರಂತೆ ತಲೆಗೆ. ಫುಲ್ಲು ಪ್ರಾಣ ಹೋಗೋಷ್ಟು ಶೂಟ್ ಮಾಡಿ ಕೆಳಗಡೆ ಬೀಳಿಸ್ತಾರಂತೆ. ಕಾಶ್ಮೀರದ ಉಗ್ರರ ಅಟ್ಟಹಾಸಕ್ಕೆ ನಮ್ಮ ಕನ್ನಡಿಗರು ಸೇರಿದಂತೆ 28 ಮಂದಿ ಬಲಿಯಾಗಿರುವಂತದ್ದು. ಇಂತಹ ಮತ್ತೊಂದಷ್ಟು ಸುದ್ದಿ ಸಮಾಚಾರದೊಂದಿಗೆ ನಾನು ನಿಮ್ಮ ಮುಂದೆ ಸಿಗ್ತೀನಿ. ನಮಸ್ಕಾರ.